ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪುಳಿಯೋಗರೆ ಪೌಡರು. ನಾನು ತೋರಿಸಿರೋಂಥ ಪುಳಿಯೋಗರೆ ಪೌಡರು ತುಂಬಾ ರುಚಿಯಾಗಿರುತ್ತೆ, ಮಾಡೋದಕ್ಕೂ ಸಹ ತುಂಬಾ ಈಸಿ. ನಾನು ಇದನ್ನು ಮಾಡೋದು ಹೇಗೆ ಅಂತ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ವೀಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ವೀಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಡುಗೆ ಮಾಡೋಕ್ಕೆ ಬರ್ದೇನವರು ಸಹ ತುಂಬಾ ಟೇಸ್ಟಿಯಾಗಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಬೋದು ಅಂತ. ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಇಲ್ಲಿ ನೋಡಿ, ನಾನು 1/4 kg ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಕೈ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 2 ಕೈ ಆಗುತ್ತೆ. ಇದನ್ನು ನಾವು ಮುಳುಗೋವರೆಗ ನೀರು ಹಾಕಿಬಿಟ್ಟು ಓವರ್ನೈಟ್ ನೆನೆಸಬೇಕಾಗುತ್ತೆ, ಅಥವಾ 5 ಗಂಟೆ ಕಾಲ, ಅಟ್ಲೀಸ್ಟ್ 5 ಗಂಟೆ ಕಾಲ ನಾವು ಇದನ್ನ ನೀರಿನಲ್ಲಿ ನೆನೆಸಿಬೇಕಾಗುತ್ತೆ. ಈ ಥರ ನೆನೆಸಿಟ್ರೆ ಮಾತ್ರ ಹುಣಸೆ ಹಣ್ಣು ರಸ ಚೆನ್ನಾಗಿ ಹಿಂಡೋದಕ್ಕೆ ಸಾಧ್ಯ. ಈಗೆಲ್ಲ ಚೆನ್ನಾಗಿ ನೆಂದಿದೆ. 8 ಗಂಟೆ ಕಾಲ ಚೆನ್ನಾಗಿ ಹುಣಸೆ ಹಣ್ಣು ನೆಂದಿರೋದ್ರಿಂದ ಈಗ ಅದು ಚೆನ್ನಾಗಿ ರಸ ಬಿಡುತ್ತೆ. ಈ ಥರ ಕೈನಲ್ಲಿ ಕ್ಲೀನಾಗಿ ಕಿವುಚ್ಕೊಳ್ಳಿ. ಗಟ್ಟಿಯಾಗಿದೆ ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಈ ಥರ ಕಿವುಚಾದ್ಮೇಲೆ ಒಂದು ಜಾಲರಿನಲ್ಲಿ ಈ ಥರ ಹಾಕ್ಕೊಂಡು ರಸ ಮಾತ್ರ ನೀವು ಸೋಸ್ಕೋಬೇಕಾಗುತ್ತೆ. ಈ ರೀತಿ ಕ್ಲೀನಾಗಿ ಒಂದು ಸ್ಪೂನ್ ಸಹಾಯದಿಂದ ಕ್ಲೀನಾಗಿ ತಿರುಗಿಸ್ತಾ ಇದ್ದರೆ ರಸ ಎಲ್ಲ ಕ್ಲೀನಾಗಿ ಬರುತ್ತೆ. ಸೆತ್ತೆ ಮಾತ್ರ ಒಂದು ಚೂರು ಸಹ ಹೋಗಬಾರ್ದು. ಈಗ ಇದು ಗಟ್ಟಿ ಆಯ್ತಲ್ವ, ಈಗ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಒಂದು ಪಾತ್ರೆ ಹಾಕ್ಕೊಂಡು ಮತ್ತೆ ಕಿವುಚ್ಕೊಳ್ಳೋಣ. ಯಾಕೆಂದರೆ ಇನ್ನೂ ರಸ ಇದೆ ಇದರಲ್ಲಿ, ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ಕಿವುಚಿ, ಇನ್ನೂ ಚೆನ್ನಾಗಿ ರಸ ಬಿಡಬೇಕು. ಅದು ಕಿವುಚಿರೋಂತಹ ಇದನ್ನು ಮತ್ತೆ ನಾವು ಜಾಲರಿ ಹಾಕ್ಕೊಂಡು ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಎಲ್ಲಿವರೆಗ ಆ ಹುಣಸೆನಲ್ಲಿ ರಸ ಇರುತ್ತೋ ಅಲ್ಲಿವರೆಗೆ ನೀರು ಹಾಕ್ಕೊಂಡು ಕಿವುಚ್ಕೋಬೇಕಾಗುತ್ತೆ. ಹಾಗೆಯೇ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗೆಲ್ಲ ಆಲ್ಮೋಸ್ಟ್ ಫಿಲ್ಟ್ರ್ ಆಗಿದೆ, ಇನ್ನೇನು ರಸ ಇಲ್ಲ, ಫುಲ್ ವೇಸ್ಟ್ ಇದೆ. ಈಗ ವೇಸ್ಟ್ನ ತೆಗೆದಿಸ್ಬಿಡೋಣ. ಇಲ್ಲಿ ಸುಮಾರು 3/4 ಲೀಟ್ರಷ್ಟು ಹುಣಸೆಹಣ್ಣು ರಸ ರೆಡಿಯಾಗಿದೆ. ಈಗ ನಾವು ಒಂದು ದಪ್ಪ ಥರದ ಪಾತ್ರೆ ತೊಗೊಳ್ಳೋಣ. ಈ ರೀತಿ ಇದಕ್ಕೆ ನಾವು ಸೋಸಿಟ್ಕೊಳ್ಳುವಂತಹ ಹುಣಸೆಹಣ್ಣು ರಸನ ನಾವಿಲ್ಲಿ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನ ಕುದಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಸತಿ ಕುದೀತಿದೆ ಅಂದಾಗ ನಾವು ಇದನ್ನ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು 1 ರಿಂದ 1.5 ಗಂಟೆ ತೊಗೊಳುತ್ತೆ. ಹಾಗಾಗಿ ಇದಕ್ಕೆ ದಪ್ಪ ತಳದ ಪಾತ್ರೆ ತುಂಬಾ ಮುಖ್ಯ, ಇಲ್ಲಾಂದರೆ ಕೆಳಗಡೆಯಿಂದ ಕಚ್ಕೊಂಡು ಬರುತ್ತೆ. ಹಾಗಾಗಿ ನೋಡಿ, ಈಗ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ತಾ ಇದ್ದೀನಿ. ಸುಮಾರು 1 ರಿಂದ 1 ಗಂಟೆ ಆಗುತ್ತೆ. ನೋಡಿ, ಈಗ ಸೆಮಿ ಸಾಲಿಡ್ ಸ್ಟೇಜಲ್ಲಿದೆ, ಈಗ ಸಿಡೀತಿದೆ ನೋಡಿ. ಹೀಗಾಗಿ ಈ ಸ್ಟೇಜಲ್ಲಿ ನೀವು ಪ್ಲೇಟ್ ಮುಚ್ಕೊಂಡು ಇದನ್ನು ಕುದಿಸ್ಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಕಡೆ ಸಿಡಿಯೋಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ, ಅಡುಗೆ ಮನೆ ಎಲ್ಲ ಬರೀ ಹುಣಸೆಹಣ್ಣು ರಸ ಆಗೋ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನ ಕುದಿಸ್ಬೇಕಾಗುತ್ತೆ. ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸಿದ್ದೀನಿ. ಇದಕ್ಕೆ 1/4 kg ಹುಣಸೆಹಣ್ಣಿಗೆ 4 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸಿ 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ನೀವು ಅನ್ನ ಸೇರಿಸ್ಕೋಬೇಕಾದ್ರೆ, ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಸದ್ಯಕ್ಕೆ 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಸುಮಾರು 1 ರಿಂದ 1.5 ಗಂಟೆ ತಗೊಳುತ್ತೆ ಇದು ತೀರಾ ಗಟ್ಟಿ ಆಗೋದಕ್ಕೆ. ಸೊ ಹಾಗಾಗಿ ಒಂದು ಸ್ಟವಲ್ಲಿ ನೀವು ಅಡುಗೆ ಮಾಡಿಕೊಂಡು ಇನ್ನೊಂದು ಸ್ಟವಲ್ಲಿ ಇದನ್ನು ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೋಬಹುದು. ಇದಕ್ಕೋಸ್ಕರ ನಿಂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಗಟ್ಟಿ ಮಾಡಿಬಿಟ್ರೆ, ಬೇಗ ಗಟ್ಟಿ ಮಾಡಿಬಿಟ್ರೆ 1 ವರ್ಷ ನಾವು ಇಡೋಕ್ಕಾಗಲ್ಲ. ಟೇಸ್ಟು ಸಹ ಚೆನ್ನಾಗಿರಲ್ಲ, ಹಸಿ ಹಸಿ ವಾಸನೆ ಇರುತ್ತೆ ಹುಣಸೆಹಣ್ಣು ಗೊಜ್ಜಲ್ಲಿ, ಪೌಡ್ರಲ್ಲಿ. ಹಾಗಾಗಿ ಲೋ ಫ್ಲೇಮಲ್ಲಿ ನಾವು ಇದನ್ನ ಕುದಿಸ್ಬಿಟ್ಟು ಗಟ್ಟಿ ಮಾಡಬೇಕಾಗುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ಅಕಸ್ಮಾತ್ ನಿಮಗೆ ಪೌಡರ್ ಬೇಡ, ಗೊಜ್ಜು ಬೇಕು ಅಂತಂದರೆ ಈ ಸ್ಟೇಜಲ್ಲಿ ನೀವು ಆಫ್ ಮಾಡ್ಬೋದು. ನಾನು ಮಾಡ್ತಿರೋದು ಪೌಡರು, ಹಾಗಾಗಿ ಇದನ್ನ ನಾನು ಇನ್ನೂ ಕುದಿಸ್ಬಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ತೀನಿ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಅಷ್ಟೊತ್ತಿಗೆ ನಾವು ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಹುಣಸೆಹಣ್ಣು ಪೇಸ್ಟಿಗೆ ನಾವು ಆ ಪೌಡರ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಾಮಾನು ಏನು ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. 36 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲ್ಲರ್ ಕೊಡುತ್ತೆ ಚೆನ್ನಾಗಿ. ಹಾಗೆಯೇ 12 ಗುಂಟೂರು ಮೆಣಸಿನ್ಕಾಯಿ, ಇದು ಖಾರ ಕೊಡುತ್ತೆ ಸ್ವಲ್ಪ ಪೌಡರಿಗೆ. ಜೊತೆಗೆ 8 ಟೇಬಲ್ ಸ್ಪೂನ್ ಧನಿಯಾ ಬೀಜ, 4 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 4 ಟೇಬಲ್ ಸ್ಪೂನ್ ಕಡಲೆಬೇಳೆ, ಹಾಗೆಯೇ 4 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನ್ ಮೆಣಸಿನಕಾಳು, 2 ಟೇಬಲ್ ಸ್ಪೂನ್ ಮೆಂತ್ಯ, ಹಾಗೆ 4 ಇಂಚು ಚಕ್ಕೆ, ಒಂದು 16 ಲವಂಗ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆಯೇ 8 ಟೇಬಲ್ ಸ್ಪೂನಷ್ಟು ಕಪ್ಪೆಳ್ಳು, 8 ಟೇಬಲ್ ಸ್ಪೂನಷ್ಟು ಹುರಿದಿರೋಂಥ ಕಡಲೆಕಾಯಿ ಬೀಜ, 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆಯೇ ಕೊಬ್ಬರಿ ತುರಿ ಒಂದು 8 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಎಲ್ಲ ಸಾಮಾನು ಸಪ್ರೇಟಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ, ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಮೊದಲು ಕಡಲೆ ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಕೆಂಪು ಬಣ್ಣ ಬರಬೇಕು ನೋಡಿ, ಅಲ್ಲಿವರೆಗೆ ಹುರ್ಕೊಂಡು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೋಬೇಕಾಗುತ್ತೆ. ಆಮೇಲೆ ಉದ್ದಿನ ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ.
ಘಮ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆಯೇ ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಎಲ್ಲ ಸಪ್ರೇಟಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಪೌಡರ್ನಲ್ಲಿ. ಒಟ್ಟಿಗೆ ಸೇರಿಸ್ಬಿಟ್ರೆ ಒಂದು ಹುರಿದಿರುತ್ತೆ, ಒಂದು ಹಾಗೆ ಇರುತ್ತೆ. ಹಾಗಾಗಿ ಸಪ್ರೇಟಾಗಿ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಉದ್ದಿನಬೇಳೆನೂ ತಟ್ಟೆಗೆ ಹಾಕಿ ಆರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೇ ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯ ಕಾಳನ್ನು 2 ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಹಿ ಫ್ಲೇವರ್ ಬಂದ್ಬಿಡುತ್ತೆ. ಹಾಗಾಗಿ ಜೀರಿಗೆ 4 ಟೇಬಲ್ ಸ್ಪೂನ್, ಮೆಂತ್ಯ 2 ಟೇಬಲ್ ಸ್ಪೂನ್ ನೆನ್ಪಿಟ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬಂದುಬಿಟ್ಟು ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೆ ಹುರ್ಕೊಂಡು ಇದನ್ನು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಒಟ್ಟಿಗೆ ಹುರ್ಕೋಬಹುದು, ಆದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಸಪ್ರೇಟಾಗಿ ಹುರ್ಕೊಳ್ಳೋದು ಒಳ್ಳೆಯದು. ಈಗ ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ. ಲವಂಗ ಸ್ವಲ್ಪ ಊದ್ಬಿಟ್ಟು ಬೆಳ್ಳಗಾಗಬೇಕು, ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಅದೇ ಒಂದು ಇಂಡಿಕೇಶನ್ ಚೆನ್ನಾಗಿ ಹುರಿದಿದೆ ಅಂತ. ಅದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಧನಿಯಾ ಬೀಜ ಸೇರಿಸ್ತಾ ಇದ್ದೀನಿ 8 ಟೇಬಲ್ ಸ್ಪೂನಷ್ಟು. ಅದನ್ನು ಸಹ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಹುರ್ಕೊಳ್ಳಿ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಹಾಗೆಯೇ ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ. ಇದು ಹುರಿದಿರೋಂಥ ಎಲ್ಲ ಸಾಮಗ್ರಿಗಳನ್ನ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೋಬೇಕಾಗುತ್ತೆ. ಧನಿಯಾ ಬೀಜ ಆಗಿದೆ. ಈಗ ನಾನು ಮೆಣಸಿನಕಾಳನ್ನು ಸೇರಿಸ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಮೆಣಸಿನಕಾಳನ್ನು ಸಹ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸಿನಕಾಳು ಪಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಇದನ್ನು ಸಹ ತಟ್ಟೆಗೆ ಹಾಕಿ ಆರಿಸ್ಕೊಳ್ಳೋಣ. ಎಲ್ಲ ಸಾಮಗ್ರಿನೂ ಕ್ಲೀನಾಗಿ ಆರಿಸ್ಕೋಬೇಕು ಪುಡಿ ಮಾಡೋಕ್ಕಿಂತ ಮುಂಚೆ. ಈಗ ನೋಡಿ, ನಾನು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬಾಣಲಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಎಲ್ಲ ಕಡೆಯೂ ಹೀಟ್ ಬೀಳೋದ್ರಿಂದ ಚೆನ್ನಾಗಿ ಇದು ಹುರಿಯಬಹುದು. ಹಾಗೆಯೇ ಒಂದು 4 5 ಡ್ರಾಪಷ್ಟು ಎಣ್ಣೆನೂ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋಕೆ ಹೋಗಬೇಡಿ, ಪುಡಿ ಆಗಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಸಹ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆಯೇ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಕ್ರಿಸ್ಪಿ ಆಗಿದೆ. ಇದನ್ನು ಸಹ ನಾನು ಇಲ್ಲಿ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಸಾಮಗ್ರಿಗಳನ್ನ ಹುರಿದಾಗಿದೆ. ಈಗ ಉಳಿದಿರೋದು ಎಳ್ಳು. ಈ ಎಳ್ಳನ್ನು ಮಾತ್ರ ನಾವು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇದು ಕೊನೆಗೆ ಸೇರಿಸಬೇಕು, ಹಾಗಾಗಿ ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಎಳ್ಳು ಸಹ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆ ಪಟಪಟ ಅಂತ ಹಾರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಎಳ್ಳು ಸಹ ಆಗಿದೆ. ಇದನ್ನು ಸಹ ಸಪ್ರೇಟ್ ತಟ್ಟೆಗೆ ಹಾಕೊಳ್ಳೋಣ ಇದನ್ನು, ಯಾಕೆಂದರೆ ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ, ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲ ಸಾಮಾನು ಹುರ್ಕೊಂಡಾಗಿದೆ. ಮೆಣಸಿನ್ಕಾಯಿ ಹಾಗೆಯೇ ಧನಿಯಾ ಬೇಳೆಗಳನ್ನೆಲ್ಲ ಹುರ್ಕೊಂಡಾಗಿದೆ. ಜೊತೆಗೆ ಅರಿಶಿನ ಪುಡಿನೂ ಸಹ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅರಿಶಿನ ಪುಡಿ ಬೇಡ ಅಂತಂದರೆ ನೀವು ಅರಿಶಿನ ಕೊನೆನೂ ಸೇರಿಸ್ಕೋಬಹುದು, ಪುಡಿ ಮಾಡ್ಕೊಳ್ಳೋಕೆ ಹಾಕೋಬಹುದು. ಈಗ ಮೊದಲು ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಈಗ ಅದೊಂದು ಸ್ವಲ್ಪ ತರ್ತರಿಯಾಗಿ ಪುಡಿ ಆದಮೇಲೆ ಮಿಕ್ಕಿದ ಸಾಮಾನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಗೆಯೇ ಆ ಧನಿಯಾ ಬೇಳೆ ಚಕ್ಕೆ ಲವಂಗ ಎಲ್ಲನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಪುಡಿ ಮಾಡೋದು ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟು ಮೆಣಸಿನ್ಕಾಯಿನ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಆಮೇಲೆ ಕೊನೆಗೆ ಸಾಮಾನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪುಡಿನ ನಾವು ಹುಣಸೆ ಗೊಜ್ಜಿಗೆ ಸೇರಿಸೋಣ. ಈ ಪೇಸ್ಟ್ ಇದೆ ನೋಡಿ, ಈ ಗೊಜ್ಜಿಗೆ ಆ ಪುಡಿನ ಸೇರಿಸೋಣ. ಹೆಚ್ಚು ಕಮ್ಮಿ ಇದೊಂಥರ ರಸಂ ಪುಡಿ ಥರನೇ ಇರುತ್ತೆ. ಈ ಪುಡಿನ ಸೇರಿಸ್ಕೊಂಡು ಸ್ಲೋ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಬರೋಣ. ಲೋ ಫ್ಲೇಮಲ್ಲಿದೆ. ಇನ್ನು 1/4 kg ಹುಣಸೆ ಹಣ್ಣಿಗೆ ಇಷ್ಟು ಪುಡಿ ಬೇಕಾಗುತ್ತೆ. ನಾನು ಹೇಳಿರೋಂಥ ಎಲ್ಲ ಮೆಜರ್ಮೆಂಟ್ನು ಕ್ಲೀನಾಗಿ ಬರೆದಿಟ್ಕೊಳ್ಳಿ. ನಾನು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 50 ಗ್ರಾಮ್ ಹುಣಸೆ ಹಣ್ಣಿಗೆ ಎಷ್ಟು ಪುಡಿ ಹಾಕಬೇಕು ಅಂತ ಅದು ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾಯಿದ್ದೀನಿ. ಇದು ಮಾತ್ರ 1/4 kgಗೆ ಇಷ್ಟು ಮೆಜರ್ಮೆಂಟ್ ಬೇಕಾಗುತ್ತೆ. ಸುಮಾರು ಇದು 1 kg ಅಷ್ಟು ನಮಗೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ನೋಡಿ, ಈಗೆಲ್ಲ ಗಟ್ಟಿಯಾಗಿದೆ ಪುಡಿ ಎಲ್ಲ. ಹುಣಸೆ ಹಣ್ಣು ಗೊಜ್ಜೆಲ್ಲ ಸೇರಾದಮೇಲೆ ಇನ್ನು ಫ್ಲೇಮ್ ಲೋನಲ್ಲೇ ಇದೆ. ಈಗ ಮುಚ್ಚಿಟ್ಬಿಟ್ಟು ಇದನ್ನು 4 to 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಕಲರು ಕ್ಲೀನಾಗಿ ಚೇಂಜ್ ಆಗಿದೆ. ಪುಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಈ ಪುಡಿ ಸ್ಟೇಜಿಗೆ ಬರ್ತಾ ಇದೆ. ಇದು ಆರಿದ ಮೇಲೆ ಇದು ಇನ್ನೂ ಉದುರಾಗುತ್ತೆ. ಈಗ ಗಟ್ಟಿ ಬಿಸಿ ಇರೋದ್ರಿಂದ ಇದು ಸ್ವಲ್ಪ ಗಂಟಾಗಿದೆ. ಆರಿದ ಮೇಲೆ ಇದನ್ನು ಪುಡಿ ಸ್ಟೇಜಿಗೆ ತುಂಬಾ ಚೆನ್ನಾಗಿ ಬರುತ್ತೆ.
ಈಗ ಸ್ಪೂನ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಗಂಟನ್ನು ಬಿಡಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಹುರಿದಿಟ್ಕೊಂಡಿದ್ದೇನೆ ಎಳ್ಳನ್ನು, ಅದನ್ನು ಈಗ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತರ್ತರಿಯಾಗಿರಬೇಕು. ಇದನ್ನು ನಾವು ಕೊನೆಗೆ ಪುಡಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಬಾಣಲೆಯಲ್ಲಿ 1/4 ಲೀಟ್ರಷ್ಟು ನಾನು ಎಳ್ಳೆಣ್ಣೆ ತೊಗೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕಡಲೆಕಾಯಿ ಬೀಜದ ಎಣ್ಣೆ ತೊಗೋಬೋದು, ಆದರೆ ಎಳ್ಳೆಣ್ಣೆ ಹಾಕಿದರೆ ಪುಳಿಯೋಗರೆ ಟೇಸ್ಟ್ ಆ್ಯಡ್ ಆಗುತ್ತೆ. ಎಣ್ಣೆ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಇಲ್ಲಿ 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಾಗೆಯೇ ಒಂದು 8 ರಿಂದ 10 ಟೇಬಲ್ ಸ್ಪೂನಷ್ಟು ಹುರಿದ ಕಡಲೆಕಾಯಿ ಬೀಜನ ಸೇರಿಸಿದ್ದೀನಿ. ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಇವೆಲ್ಲನೂ ಸಣ್ಣ ಊರಿನಲ್ಲಿ ಹುರ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಎಲ್ಲ ಕಟ್ಟುಮ್ ಅಂತ ಕ್ರಿಸ್ಪಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಸಣ್ಣ ಊರಿನಲ್ಲಿ ಇದನ್ನ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡ್ರೆ ನಾವು ಫ್ರಿಜ್ನಲ್ಲಿ ಇಟ್ಟರು 1 ವರ್ಷ ಇದಿಟ್ಟರು ಕಡಲೆಕಾಯಿ ಬೀಜದ ಅದು ಕ್ರಿಸ್ಪಿನೆಸ್ ಹಾಗೆ ಮೇಂಟೈನ್ ಆಗುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಹುರಿದಾಗಿದೆ. ಆ ಗುಳ್ಳೆಗಳೆಲ್ಲ ಕಮ್ಮಿ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಲೈಟ್ ಬ್ರೌನಿಶ್ ಆಗಿದೆ. ಈಗ ನಾನಿಲ್ಲಿ ಒಂದು 8 ರಿಂದ 9 ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಎಲ್ಲ. ಕೊನೆಗೆ ನಾನಿಲ್ಲಿ 1 ಸ್ಪೂನಷ್ಟು ಹಿಂಗಿನ ಪುಡಿನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಒಗ್ಗರಣೆಯನ್ನು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. 1/4 kg ಹುಣಸೆ ಹಣ್ಣಿಗೆ 1/4 kg ಎಣ್ಣೆ ಬೇಕೇ ಬೇಕಾಗುತ್ತೆ. ಎಳ್ಳೆಣ್ಣೆ ಹಾಕಿದರೆ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಗ್ಗರಣೆನ ನಾವು ಮಾಡಿಟ್ಕೊಂಡಂತಹ ಪುಳಿಯೋಗರೆ ಪುಡಿಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅಷ್ಟೇ, ಈಗ ಪುಳಿಯೋಗರೆ ಪುಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಎಲ್ಲ ಎಣ್ಣೆನ ಪುಡಿನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಪುಡಿನ ನಾವು 1 ವರ್ಷ ಇಡಬಹುದು, ಏನೂ ಆಗಲ್ಲ. ಈ ಸ್ಟೇಜಲ್ಲಿ ಇಟ್ಟರೆ 1 ವರ್ಷ ಏನೂ ಆಗಲ್ಲ. ಈಗ ನಾನು ಮುಂದೆ ಇದಕ್ಕೆ ಕೊಬ್ಬರಿ ತುರಿ ಹಾಗೆಯೇ ಎಳ್ಳು ಪುಡಿ ಹಾಕ್ತಾ ಇದ್ದೀನಿ. ಅದು ಹಾಕಿದರೆ ಮ್ಯಾಕ್ಸಿಮಮ್ 2 ಮಂತ್ಸ್ ಇಡ್ಬೋದು. ಈಗ ನೋಡಿ, ನಾವು ಮಾಡ್ಕೊಂಡಂತಹ ಎಳ್ಳು ಪುಡಿನೂ ಹಾಗೆಯೇ ಅದ್ರ ಜೊತೆಗೆ ನಾನು ಕೊಬ್ಬರಿ ತುರಿನೂ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ತುರಿ ನಿಮ್ಮ ಇಷ್ಟದಂತೆ. ನಾನಿಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ಪು ಮಾಡಬಹುದು, ಪ್ರಾಬ್ಲಮ್ ಏನಿಲ್ಲ. ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಬಹುದು. ಆ್ಯಡ್ ಮಾಡಿದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಕೊಬ್ಬರಿ ತುರಿ ಹಾಕಿದರೆ, ಎಳ್ಳು ಪುಡಿ ಹಾಕಿದರೆ ಒಂದು 2 ಮಂತ್ಸ್ ಇರ್ಬೋದು ಅಷ್ಟೇ. ಅವೆರಡು ಹಾಕಲಿಲ್ಲ ಅಂತಂದರೆ ಇದು 1 ವರ್ಷದವರೆಗೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಟೇಸ್ಟು ಹಾಳಾಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಬೇಕು ಅಂದಾಗ ಅನ್ನ ಕಲಿಸ್ಕೊತೀವಿ ನೋಡಿ, ಆಗ ಬೇಕಾದರೆ ಕೊಬ್ಬರಿ ತುರಿ ಮತ್ತು ಎಳ್ಳು ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ಸೂಪರಾಗಿರೋ ಪುಳಿಯೋಗರೆ ಪೌಡರು ರೆಡಿಯಾಗಿದೆ. ಯಾವುದೇ ಬ್ರ್ಯಾಂಡೆಡ್ ಪುಳಿಯೋಗರೆ ಪೌಡರ್ಗಿಂತಲೂ ತುಂಬಾ ರುಚಿಯಾಗಿರುತ್ತೆ. ಆರಾಮಾಗಿ ಸ್ಟೋರ್ ಮಾಡಬಹುದು. 1 ವರ್ಷದವರೆಗೆ ಇದು ಕೆಟ್ಟೋಗಲ್ಲ. ಹುಣಸೆಹಣ್ಣಿನಲ್ಲಿ ಸುಮಾರು 1 kgಗಿಂತ ಜಾಸ್ತಿನೇ ಪುಳಿಯೋಗರೆ ಪೌಡರ್ ಇಲ್ಲಿ ರೆಡಿಯಾಗಿದೆ. ನೀವೆಲ್ಲ ನೋಡ್ತಿರಬಹುದು. ಒಂದು 2 ಗಂಟೆ ಕಾಲ ಎಫರ್ಟ್ ತೊಗೊಳುತ್ತೆ ಪುಳಿಯೋಗರೆ ಪೌಡ್ರ್ ಮಾಡೋದಕ್ಕೆ. ಬಟ್ ಒಂದ್ಸತಿ ಮಾಡಿಟ್ರೆ 1 ವರ್ಷದವರೆಗೆ ಆರಾಮು. ಬೇಕು ಅಂದಾಗ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಇದನ್ನು ಸ್ಟೋರು ಮಾಡಬಹುದು, ತುಂಬಾ ಈಸಿಯಾಗಿ ಇದನ್ನು ಅನ್ನಕ್ಕೂ ಮಿಕ್ಸು ಮಾಡಬಹುದು. ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ 1 ವರ್ಷದವರೆಗೆ ಆರಾಮಾಗಿ ಇದನ್ನು ಇಡ್ಬೋದು. ಫ್ರಿಜ್ಜಲ್ಲಿ ಇಡೋದು ಬೇಡ ಅಂದರೆ ಎಳ್ಳಿನ ಪುಡಿ ಮತ್ತು ಕೊಬ್ಬರಿ ತುರಿನ ಹಾಕಬಾರ್ದು. ಅದು ಹಾಕ್ದೇ ಇದ್ದರೆ ಹೊರಗಡೆ ಹಾಗೆ ಇಡ್ಬೋದು, ಏನೂ ಆಗೋಲ್ಲ. ಬೇಕು ಅಂದಾಗ ನಾವು ಡ್ರೈ ಸ್ಪೂನಲ್ಲಿ ಯೂಸ್ ಮಾಡಿಕೊಂಡು ನಾವು ಪೌಡ್ರನ್ನ ತೊಗೊಂಡ್ರೆ 1 ಇಯರ್ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಈಗ ನೋಡಿದ್ರೆ ಎಷ್ಟು ಈಸಿಯಾಗಿ ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಬೋದು ಅಂತ. ಈಗ ಇದನ್ನು ಅನ್ನಕ್ಕೆ ಕಲಿಸೋದು ತುಂಬಾ ಈಸಿ. ಇಲ್ಲಿ ನಾನು ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಜೊತೆಗೆ ನಾನಿಲ್ಲಿ 1 ರಿಂದ 2 ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ನಾನು ಮಾಡಿಕೊಂಡಂಥ ಪುಡಿನ ಇಲ್ಲಿ ಸೇರಿಸ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟೇ, ಸಿಂಪಲ್. ತುಂಬಾ ಈಸಿಯಾಗಿ ಪುಳಿಯೋಗರೆನ ರೆಡಿ ಮಾಡಬಹುದು. ನೋಡಿದ್ರಲ್ಲ ಪುಳಿಯೋಗರೆ ಪೌಡರ್ನ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ.
ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.